ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡಕ. ಮಧ್ಯಪ್ರಾಚ್ಯದಲ್ಲಿ ಯುದ್ಧವನ್ನು ಆರಂಭಿಸಿದ್ದು ಅಮೆರಿಕ. ಆದರೆ ಯುದ್ಧವನ್ನು ನಿಲ್ಲಿಸಬೇಕಾದ್ರೆ ಅದನ್ನು ಇರಾನ್ ತೀರ್ಮಾನ ಮಾಡಬೇಕಾಗತ್ತೆ. ಯಾಕಂದರೆ ಮಧ್ಯಪ್ರಾಚ್ಯಕ್ಕೆ ಈಗ ಇರಾನೇ ಬಾಸ್. ಆ ಬಗ್ಗೆ ಒಂದಷ್ಟು ಮಾತಾಡಲಿಕ್ಕಿದೆ. ಅದಕ್ಕೂ ಮುಂಚೆ ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಇಷ್ಟು ಮಾಡೋಕ್ಕೆ ನಿಮಗೆ ಯಾವುದೇ ಖರ್ಚಾಗೋದಿಲ್ಲ. ಇದು ಖರ್ಚಿಲ್ಲದೆ ನೀವು ನಮಗೆ ಮಾಡುವ ಉಪಕಾರ. ಈಗ ವಿಷಯಕ್ಕೆ ಬರೋಣ. ಮಿಡ್ಲ್ ಈಸ್ಟ್ನಲ್ಲಿ ದಂಡೆತ್ತಿ ಬಂದಿದ್ದ ದೈತ್ಯ ಶಕ್ತಿಗಳನ್ನೇ ಮಣ್ಣು ಮುಕ್ಕಿಸ್ತಾ ಇರುವ ಇರಾನ್ ಹುಂಕರಿಸ್ತಾನೇ ಇದೆ. ಅಮೆರಿಕ ಯುದ್ಧವನ್ನು ಆರಂಭಿಸಿದೆ, ಅದಕ್ಕೆ ನಾವು ಅಂತ್ಯ ಹಾಡ್ತೇವೆ ಅಂತ ಇರಾನ್ ಮತ್ತೆ ಎಚ್ಚರಿಕೆ ಕೊಟ್ಟಿದೆ. ಅಷ್ಟೇ ಅಲ್ಲ, ದೀರ್ಘ ಯುದ್ಧಕ್ಕೂ ಇರಾನ್ ಸಜ್ಜಾಗಿದೆ ಅಂತ ಅಲ್ಲಿನ ಆಡಳಿತ ಹೇಳಿದೆ. ಹಾಗೆ ಯುದ್ಧದ ಮೂಲಕ ಜಾಗತಿಕ ಆರ್ಥಿಕತೆ ಮೇಲೆ ಪ್ರಭಾವ ಬೀರಿ ಜಾಗತಿಕವಾಗಿ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡುವ ಮೂಲಕವೇ ಯುದ್ಧವನ್ನು ಅಂತ್ಯಗೊಳಿಸಲು ಇರಾನ್ ಪ್ಲಾನ್ ಮಾಡಿದೆ. ಆ ಯೋಜನೆಯನ್ನು ಇರಾನ್ ಜಗತ್ತಿಗೆ ಬಹಿರಂಗವಾಗಿ ಹೇಳಿದೆ ಕೂಡ. ಇರಾನ್ನ ಸರ್ವೋಚ್ಚ ನಾಯಕರ ಕಚೇರಿಯ ವಿದೇಶಾಂಗ ಸಲಹೆಗಾರ ಕಮಲ್ ಖರಾಜಿ ಮಾತನಾಡಿದ್ದು, ಅವರು ಅಮೆರಿಕ ಜೊತೆಗಿನ ರಾಜತಾಂತ್ರಿಕ ಮಾತುಕತೆಯನ್ನು ತಿರಸ್ಕರಿಸಿದ್ದಾರೆ. ಕೇವಲ ಆರ್ಥಿಕ ಸಂಕಷ್ಟದ ಮೂಲಕವಷ್ಟೇ ಈ ವಾರ್ ಕೊನೆಗೊಳ್ಳಲಿದೆ ಅಂತ ತಿಳಿಸಿದ್ದಾರೆ. ರಾಜತಾಂತ್ರಿಕವಾಗಿ ಟ್ರಂಪ್ ವಂಚಕ ಅನ್ನೋದು ಇರಾನಿನ ಆರೋಪ. ಟ್ರಂಪ್ ಭರವಸೆಗಳನ್ನು ಈಡೇರಿಸದೆ ವಂಚಿಸ್ತಾ ಇದ್ದಾರೆ ಅಂತ ಕಮಲ್ ಖರಾಜಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅಮೆರಿಕದ ಜೊತೆ 2 ಸಲ ಮಾತುಕತೆ ನಡೆಸಿದಾಗ ಇರಾನಿಗೂ ಆ ಅನುಭವ ಆಗಿದೆ ಅಂತ ಹೇಳಿದ್ದಾರೆ. ಮಾತುಕತೆ ನಡೀತಾ ಇದ್ದಾಗಲೇ ದಾಳಿ ನಡೆಸಿದ್ದನ್ನು ಅವರು ಉಲ್ಲೇಖಿಸಿದ್ದಾರೆ. ಇರಾನಿನ ಪ್ಲಾನ್ ಏನಂದರೆ, ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲಿನ ಆಕ್ರಮಣ ಕೊನೆಯಾಗಬೇಕಾದ್ರೆ ಆ 2 ದೇಶಗಳ ಮೇಲೆ ಇತರ ದೇಶಗಳು ಒತ್ತಡ ಹೇರುವ ಸ್ಥಿತಿ ನಿರ್ಮಾಣ ಮಾಡಿಬಿಡಬೇಕು. ಹೇಗೆ ಮಾಡೋದು ಅಂದರೆ, ಈ ಯುದ್ಧದಿಂದ ಇತರ ದೇಶಗಳಿಗೂ ಬಿಸಿ ಮುಟ್ಟಿಸೋದು. ಅದು ಹೆಂಗಂದರೆ, ಒಂದು ಗಲ್ಫ್ ದೇಶಗಳ ಮೇಲೆ ದಾಳಿ ಮುಂದುವರಿಸೋದು, ಮತ್ತೊಂದು ಹಾರ್ಮೋಸ್ ಜಲಸಂಧಿಯನ್ನು ದೀರ್ಘಾವಧಿಗೆ ಬಂದ್ ಮಾಡೋದು. ಈ 2 ಕೆಲಸವನ್ನು ಇರಾನ್ ಮಾಡಿದರೆ ಸಾಕು, ಅದರ ಬಿಸಿ ಇಡೀ ಜಗತ್ತಿಗೆ ತಟ್ಟುತ್ತೆ. ಜಾಗತಿಕವಾಗಿ ಆರ್ಥಿಕ ಸಂಕಷ್ಟ ತಲೆದೋರುತ್ತೆ. ನಾವು ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ನೋಡ್ತಾ ಇದ್ದೀವಲ್ಲ, ಅದು ಈ ಯುದ್ಧದ ಎಫೆಕ್ಟ್. ಭಾರತ ಮಾತ್ರವಲ್ಲ, ಹಲವು ದೇಶಗಳಲ್ಲಿ ಮಧ್ಯಪ್ರಾಚ್ಯದ ಯುದ್ಧದಿಂದ ತುಂಬ ದುಷ್ಪರಿಣಾಮ ಬೀರಿದೆ. ಯುದ್ಧದಿಂದ ಹಣದುಬ್ಬರ ಮತ್ತು ಇಂಧನದ ಕೊರತೆ ಹೆಚ್ಚಾಗಿ ಸಾಕಷ್ಟು ಆರ್ಥಿಕ ಒತ್ತಡ ಉಂಟಾಗ್ತಾ ಇದೆ. ಇದನ್ನೇ ಇರಾನ್ ಕೂಡ ಬಯಸ್ತಾ ಇರೋದು. ಇರಾನ್ ಮೇಲಿನ ಆಕ್ರಮಣವನ್ನು ನಿಲ್ಲಿಸಲು ಇತರೆ ದೇಶಗಳು ಒತ್ತಡ ಹಾಕಬೇಕು. ಈ ರೀತಿ ಆರ್ಥಿಕ ಸಂಕಷ್ಟ ತಲೆದೋರಿದ್ರೆ ಗಲ್ಫ್ ರಾಷ್ಟ್ರಗಳು ಮತ್ತು ಇತರ ದೇಶಗಳು ಯುದ್ಧವನ್ನು ನಿಲ್ಲಿಸೋಕೆ ಅಮೆರಿಕದ ಮೇಲೆ ಒತ್ತಡ ಹಾಕ್ತಾರೆ ಅಂತ ಇರಾನಿನ ಕಮಲ್ ಖರಾಜಿ ಹೇಳಿದ್ದಾರೆ. ಅಂತಿಮವಾಗಿ ಇತರೆ ದೇಶದವರಿಗೆ ಅಮೆರಿಕದ ಮೇಲೆ ಒತ್ತಡ ತರೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಇರಾನ್ ಹೇಳಿದೆ. ಅಲ್ಲಿಗೆ ಇರಾನ್ ಕ್ಲಿಯರ್ ಆಗಿದೆ. ಅಮೆರಿಕವನ್ನು ಹಿಮ್ಮೆಟ್ಟಿಸಲು ಅದು ಕೇವಲ ಡ್ರೋನ್ ಮಿಸೈಲ್ಗಳನ್ನು ಮಾತ್ರ ಹಾರಿಸ್ತಾ ಇಲ್ಲ, ಅದರ ಜೊತೆಗೆ ಅಮೆರಿಕಗೆ ಬಿಸಿ ಮುಟ್ಟಿಸೋಕೆ ಎಲ್ಲಿಗೆಲ್ಲ ಹೊಡಿಬೇಕು ಅಲ್ಲಿಗೆಲ್ಲ ಹೊಡಿತಾ ಇದೆ. ಅದರ ಜೊತೆಗೆ ದೀರ್ಘಾವಧಿ ಯುದ್ಧಕ್ಕೂ ಸಜ್ಜಾಗಿದೆ. ಜಾಗತಿಕವಾಗಿ ಆರ್ಥಿಕ ಸಂಕಷ್ಟ ತಂದೊಡ್ಡಲು ಪ್ರಯತ್ನ ಮಾಡ್ತಾ ಇದೆ. ಇರಾನಿನ ಈ ಪ್ಲಾನ್ ಅಮೆರಿಕದ ನಿದ್ದೆಗೆಡಿಸ್ತಾ ಇರೋ ಥರ ಕಾಣ್ತಾ ಇದೆ. ಯಾಕಂದರೆ ಟ್ರಂಪ್ ಪರ ಟೋನೇ ಈಗ ಚೇಂಜ್ ಆಗ್ತಾ ಇದೆ. ಇರಾನಿನಲ್ಲಿ ಖಮೇನಿಗಳು ಸ್ಥಾಪಿಸಿದ ಇಸ್ಲಾಮಿಕ್ ರಿಪಬ್ಲಿಕ್ ಆಡಳಿತವನ್ನು ಬದಲಾವಣೆ ಮಾಡಿ ಅಲ್ಲಿ ಕೈಗೊಂಬೆ ಸರ್ಕಾರವನ್ನು ತರೋಕೆ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧವನ್ನು ಆರಂಭಿಸಿತ್ತು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ತನ್ನ ಗುರಿ ಸಾಧಿಸೋಕೆ ಸಾಧ್ಯವಿಲ್ಲ ಅಂತ ಅನಿಸ್ತಾ ಇದೆ. 10 ದಿನಗಳಲ್ಲಿ ಯುದ್ಧದಲ್ಲಿ ಟ್ರಂಪ್ ಸುಸ್ತಾದಂತೆ ಮಾತಾಡ್ತಾ ಇದ್ದಾರೆ. ಅವರು ಯುದ್ಧವನ್ನು ಶೀಘ್ರದಲ್ಲೇ ಕೊನೆಗೊಳಿಸುವ ಮಾತುಗಳನ್ನಾಡಿದ್ದಾರೆ. ಇವತ್ತು ಟ್ರಂಪ್ ಫ್ಲೋರಿಡಾದಲ್ಲಿ ಮಾತಾಡ್ತಾ ಯುದ್ಧವನ್ನೇ ಶೀಘ್ರದಲ್ಲಿ ಮುಗಿಸೋ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಹಾಗಂತ ಕೆಲವೇ ದಿನಗಳಲ್ಲಿ ಇರಾನನ್ನ ಬಗ್ಗು ಬಡಿದು ಇರಾನ್ ಸೈನ್ಯವನ್ನ ಶರಣಾಗತಿ ಮಾಡಿ ಯುದ್ಧ ಮುಗಿಸ್ತೀವಿ ಅಂತೆಲ್ಲ ಟ್ರಂಪ್ ಹೇಳಿರೋದು. ಇರಾನಿನ ಯಾವೆಲ್ಲ ದಾಳಿ ಆಗಬೇಕಿತ್ತೋ ಅದೆಲ್ಲ ಆಗಿದೆ ಅಂತ ಹೇಳಿರುವ ಟ್ರಂಪ್ ಕೆಲವು ವ್ಯಕ್ತಿಗಳನ್ನು ನಾಶ ಮಾಡುವ ಅಲ್ಪಾವಧಿ ಯುದ್ಧ ಮಾಡಬೇಕಾಗಿ ಬಂತು ಅಂತ ಹೇಳಿದ್ದಾರೆ. ಅದರ ಮೇಲೂ ಇರಾನ್ ಏನಾದರೂ ಮುಂದುವರಿದರೆ ಇರಾನನ್ನು ಸಂಪೂರ್ಣ ನಾಶ ಮಾಡ್ತೇವೆ ಅಂತ ಟ್ರಂಪ್ ಇವತ್ತು ಹೇಳಿದ್ದಾರೆ. ಟ್ರಂಪ್ ಅವರ ಮಾತು ಹೇಗಿದೆ ಅಂದರೆ, ಇಲ್ಲಿಯವರೆಗೆ ಆಗಿದ್ದು ಆಯಿತು, ಇಲ್ಲಿಗೆ ಮುಗಿಸೋಣ, ನಾವು ನಿಲ್ಲಿಸ್ತೇವೆ, ನೀವು ನಿಲ್ಲಿಸಿ ಎಂಬಂತೆ ಇತ್ತು.
ಟ್ರಂಪ್ ಅವರ ಈ ಹೇಳಿಕೆ ಅವರು ಯುದ್ಧದಲ್ಲಿ ಹಿನ್ನಡೆ ಅನುಭವಿಸಿದ್ದನ್ನು ಬಹಿರಂಗಪಡಿಸ್ತಾ ಇದೆ. ಈ ಹಿಂದೆ ಯುದ್ಧ ಬೇಗ ಮುಗಿಯಲ್ಲ, ಇರಾನ್ ಸಂಪೂರ್ಣ ಶರಣಾಗತಿಯಾಗದೆ ಯುದ್ಧ ನಿಲ್ಲಲ್ಲ ಅಂತ ಟ್ರಂಪ್ ಹೇಳಿದರು. ಅದೇ ಟ್ರಂಪ್ ಈಗ ಯುದ್ಧವನ್ನ ಬೇಗನೆ ನಿಲ್ಲಿಸುವ ಮಾತುಗಳನ್ನು ಆಡಿದ್ದಾರೆ. ನಾವು ಇರಾನ್ ಮೇಲೆ ದಾಳಿ ಮಾಡದಿದ್ರೆ ಅವರೇ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ರು ಅಂತ ಸಬೂಬು ಹೇಳಿರುವ ಟ್ರಂಪ್ ಇರಾನ್ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಅಂತ ಹೇಳಿದ್ದಾರೆ. ಇರಾನ್ ಚಾಲಕಿತನ ತೋರಿಸಬಾರದು, ಅವರು ಮುಂದುವರಿದರೆ ನಾವು ಮುಂದುವರಿತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಅವರ ಈ ಮಾತು ಯುದ್ಧವನ್ನ ನಿಲ್ಲಿಸುವ ಆಫರ್ ಕೊಟ್ಟಂತೆಯೂ ಇದೆ, ವಾರ್ ನಿಲ್ಲಿಸೋಣ ಅಂತ ಮನವಿ ಮಾಡಿದಂತೆಯೂ ಇದೆ. ಹಾಗೆ ಇರಾನ್ ಮೇಲಿನ ಯುದ್ಧವನ್ನ ಟ್ರಂಪ್ ಅವರು ಅಲ್ಪಾವಧಿಯ ವಿಹಾರ ಅಂತ ಬಣ್ಣಿಸಿದ್ದಾರೆ. ಅಂದ್ರೆ ವಿಹಾರ ಮುಗಿಸಿ ವಾಪಸ್ ಹೋಗೋಕೆ ಟ್ರಂಪ್ ಮನಸ್ಸು ಮಾಡಿದಂತಿದೆ. ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಈ ಯುದ್ಧದಲ್ಲಿ ಅಮೆರಿಕ ಹಿನ್ನಡೆ ಅನುಭವಿಸಿರುವುದು ಕನ್ಫರ್ಮ್ ಆಗ್ತಾ ಇದೆ. ಇರಾನನ್ನ ಬಗ್ಗು ಬಡಿಯಲು, ಅಲ್ಲಿನ ಆಡಳಿತ ಬದಲಾವಣೆ ಮಾಡಲು ಅಮೆರಿಕ ಕೈಲಿ ಸಾಧ್ಯವಾಗಲ್ಲ ಅನ್ನೋದು ರುಜುವತ್ತಾಗಿದೆ. ಇರಾನನ್ನ ಸುಲಭದ ಗುರಿ ಅಂದುಕೊಂಡಿದ್ದ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಶುರುವಾಗಿ 10 ದಿನಕ್ಕೆ ಸುಸ್ತು ಹೊಡೆದಿರೋದು ಸತ್ಯ. ಯುದ್ಧ ಶೀಘ್ರದಲ್ಲೇ ಕೊನೆಯಾಗುತ್ತೆ ಅಂತ ಅಮೆರಿಕ ಹೇಳಿದೆ, ಆದರೆ ಡೇಟ್ ಕೊಟ್ಟಿಲ್ಲ. ಇನ್ನೊಂದೆಡೆ ಇರಾನ್ ದೀರ್ಘಾವಧಿ ಯುದ್ಧಕ್ಕೆ ಸಜ್ಜಾಗಿದೆ. ಇಡೀ ಜಗತ್ತಿಗೆ ಆರ್ಥಿಕ ಸಂಕಷ್ಟ ತಂದೊಡ್ಡಲು ಅದು ಮುಂದಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಈಗಾಗಲೇ ಹಲವು ದೇಶಗಳಿಗೆ ಬಿಸಿ ಮುಟ್ಟಿದೆ. ಅದರಲ್ಲೂ ಅಮೆರಿಕದ ಮಿತ್ರರಾದ ಅರಬ್ ದೇಶಗಳೇ ಕಂಗಾಲಾಗಿದೆ. ಅರಬ್ ದೇಶಗಳು ಈಗಾಗಲೇ ಅಮೆರಿಕದ ಮೇಲೆ ಒತ್ತಡ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಯುದ್ಧ ಬಾಂಬ್ ಬಂದೂಕಿನಲ್ಲಿ ಕೊನೆಯಾಗುವುದಕ್ಕಿಂತ ಆರ್ಥಿಕ ಸಂಕಷ್ಟದಿಂದ ಕೊನೆಯಾಗುವ ಲಕ್ಷಣ ಕಂಡು ಬರ್ತಾ ಇದೆ. ಎಲ್ಲ ಬೆಳವಣಿಗೆಗಳಿಂದ ಮಧ್ಯಪ್ರಾಚ್ಯ ದೇಶದಲ್ಲಿ ಇರಾನ್ ಈಗ ದೊಡ್ಡ ಶಕ್ತಿಯಾಗಿ ರೂಪು ಪಡಿತಾ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.